ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆ.ಸಿ. ಮೂರ್ತಿರವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಿಯಾ ಕೃಷ್ಣರವರನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪ್ರಿಯಾ ಕೃಷ್ಣರವರನ್ನು ಸಚಿವರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು. ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ ಪ್ರಿಯಾ ಕೃಷ್ಣರವರನ್ನು ಸ್ವಾಗತಿಸಿ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವೇಳೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ದತ್ತ ಪೌರ್ಣಮಿ ಭಾರಿ ವಿಶೇಷವಾದ ದಿನ. ತಾಯಿ ನಗರ ದೇವತೆ, ಗ್ರಾಮ ದೇವತೆ ಬೆಂಗಳೂರು, ಕನ್ನಡಿಗರ ಆದಿದೇವತೆ ಅಣ್ಣಮ್ಮ ತಾಯಿ ಆಶೀರ್ವಾದ ತಗೊಳ್ಳೋಕ್ಕೆ ಸಾಹೇಬರು, ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ಆತ್ಮೀಯರು, ಸ್ನೇಹಿತರು ಇವತ್ತು ತಾಯಿ ಆಶೀರ್ವಾದಕ್ಕೆ ಬಂದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ 3 ವರ್ಷ ಜೈಬಾರಿ ಮೂರು ಸಲ ಜೈಬಾರಿ ಬಾರಿಸಿದ್ದಾರೆ. ಗೋವಿಂದರಾಜನಗರ ಮತದಾರರು ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಂಗೆ ಗ್ರಾಮ ದೇವತೆ ಆಶೀರ್ವಾದ ಸದಾ ಇರಲಿ. ಅಣ್ಣಮ್ಮನ ಆಶೀರ್ವಾದ ಬೇಕು. ಗ್ರಾಮ ದೇವತೆನೇ ನಮಗೆ ಅಧಿದೇವತೆ. ಯಾವುದೇ ಕೆಲಸ ಕಾರ್ಯಕ್ಕೂ ತಾಯಿ ಆಶೀರ್ವಾದ ಇರಲಿ. ಭಾರಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಅವಕಾಶನ ಮಾಡಿಕೊಡ್ಬೇಕು. ಅವ್ರಿಗೂ ಮೊನ್ನೆ ಸರ್ಕಾರ, ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮೆಲ್ಲರ ಆಕಾಂಕ್ಷೆ. ಅವ್ರಿಗೆ ಮಂತ್ರಿಮಂಡಲ ಸಿಗಬೇಕನ್ನೋದು ನಾವು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀವಿ. 3 ಬಾರಿ ಸರ್.